ಮಕರ ಸಂಕ್ರಾಂತಿ ದಿನ ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನದಲ್ಲಿ ನಾವೆಲ್ಲರೂ ಮಕರ ಜ್ಯೋತಿಯನ್ನು ಹೇಗೆ ನೋಡುತ್ತೇವೆ, ಅದೇ ರೀತಿಯಲ್ಲಿ ಇಲ್ಲಿ ಆತ್ಮಜ್ಯೋತಿಯನ್ನು ನೋಡಬಹುದು. ರಾಯಚೂರು ಜಿಲ್ಲೆಯ ಸುಲ್ತಾನಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಪಂಚಾಕ್ಷರಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳಲ್ಲಿ ಪಂಚಾಕ್ಷರಿ ಶ್ರೀಗಳ ಆತ್ಮಜ್ಯೋತಿ ದರ್ಶನ ಆಗುತ್ತದೆ ಎಂದು ಭಕ್ತಾದಿಗಳು ಹೇಳಿದ್ದಾರೆ. ಮಕರ ಜ್ಯೋತಿ ಸೂರ್ಯಾಸ್ತಮಯ ಸಮಯದಲ್ಲಿ ಆದರೆ ಇಲ್ಲಿ ಸೂರ್ಯೋದಯಕ್ಕೂ ಮುನ್ನವೇ ಆಗುತ್ತದೆ ಎನ್ನುತ್ತಿದ್ದಾರೆ. ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ. ಸರ್ವರಿಗೂ ನಮಸ್ಕಾರ. ಈ ದಿನ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ಜಲಸ್ಥಳ ಬ್ರಹ್ಮ ಪಂಚಾಕ್ಷರಿ ಶ್ರೀಗಳ ಜಾತ್ರಾ ಮಹೋತ್ಸವದಲ್ಲಿ ಈ ದಿನ ರಾತ್ರಿ ಲಘುರುದ್ರ ವೀರಶೈವ ಪುರೋಹಿತರ ಸಂಘದ ಯುವಕರಿಂದ ಬೆಳವನ್ನು ಬೆಳಗ್ಗೆ 5 ಗಂಟೆಯ ನಂತರ ಆತ್ಮಜ್ಯೋತಿ ಬೆಳಗಿಸುತ್ತಾರೆ. ಆತ್ಮಜ್ಯೋತಿಯನ್ನು ಎಲ್ಲ ಕಡೆ ನೋಡುತ್ತಾರೆ. ಇನ್ನೊಂದು ಜ್ಯೋತಿ ನಾವು ಮಾಲೆ ಹಾಕೊಂಡು ಶಬರಿಮಲೆವರೆಗೆ ಹೋಗಿ ಸಂಕ್ರಾಂತಿಯ ಸಮಯದಲ್ಲಿ ಮಕರ ಜ್ಯೋತಿ ನೋಡುತ್ತೀವಿ. ಎರಡನೆಯ ಜ್ಯೋತಿ ಎಲ್ಲಿ ಕರ್ನಾಟಕದಲ್ಲಿ ನೋಡಬೇಕಾದರೆ ರಾಯಚೂರು ಜಿಲ್ಲೆಯ ಸುಲ್ತಾನಪುರ ಗ್ರಾಮದಲ್ಲಿ ಮಕರ ಜ್ಯೋತಿ ಯಾವ ರೀತಿ ಸೂರ್ಯಾಸ್ತ ಸಮಯಕ್ಕೆ ನೋಡ್ತೀರೋ ಇದು ಸೂರ್ಯೋದಯ ಸಮಯಕ್ಕೆ ಸ್ವಯಂ ಜ್ಯೋತಿ ರೂಪದಲ್ಲಿರ್ತಕ್ಕಂಥ ಪಂಚಾಕ್ಷರಿ ಶ್ರೀಗಳ ಆತ್ಮಜ್ಯೋತಿಯನ್ನು ನೋಡಬಹುದು. ಈ ಆತ್ಮಜ್ಯೋತಿ ದರ್ಶನದಿಂದ ನಿಮ್ಮೆಲ್ಲರ ಪಾಪ ಕರ್ಮಾದಿಗಳನ್ನು ದಮನವಾಗಿ ನಿಮ್ಮ ಜೀವನದ ಅತ್ಯಮೂಲ್ಯವಾದ ಅವಶ್ಯಕತೆ ಇರುವಂಥ ಎಲ್ಲ ರೀತಿಯ ಸುಖ ಸಮೃದ್ಧಿಗಳನ್ನು ಸಿಗುವುದು. ಮೂರನೆಯದು, ಈ ವಿಶ್ವಕ್ಕೆ ಸಂಕಲ್ಪವಾಗುತ್ತದೆ. ಈ ಸುಲ್ತಾನಪುರ ಗ್ರಾಮದ ಸುತ್ತಮುತ್ತಲಿರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಬಾರದಂತೆ ಹಾಗೂ ರೈತರಿಗೆ ಮಳೆ ಬೆಳೆ ಎಲ್ಲ ರೀತಿ ಸುಖ ಸಮೃದ್ಧಿ ಬೆಳೆಯಲೆಂದು ವಿಶ್ವಕ್ಕೆ ಶಾಂತಿಯನ್ನು ಸಿಗಲೆಂದು ಪಂಚಾಕ್ಷರ ಶ್ರೀಗಳ ಸಮ್ಮುಖದಲ್ಲಿ ಜ್ಯೋತಿಯ ಸಮ್ಮುಖದಲ್ಲಿ ಶಟಸ್ಥಲ ಬ್ರಹ್ಮ ಶಂಭು ಸೋಮನಾಥೇಶ್ವರ ಶಿವಾಚಾರ್ಯಗಳು ಜ್ಯೋತಿಯನ್ನು ತೆರೆಯ ಮೇಲಿಟ್ಟುಕೊಂಡು ಪುರದಿಂದ ಶ್ರೀಮಠದವರೆಗೂ ಪ್ರವೇಶ ಮಾಡಲು ಅವರು ಆದಷ್ಟು ಸುತ್ತಮುತ್ತಲಿರತಕ್ಕಂಥ ಭಕ್ತಾದಿಗಳು ಬಂದು ದರ್ಶನ ತೆಗೆದುಕೊಳ್ಳಬೇಕೆಂದು ವರದಿ ಸಿದ್ದು, ರಾಯಚೂರು ಜಿಲ್ಲೆ.